ಜೂನ್ನಲ್ಲಿ ಕಣ್ಣಾಮುಚ್ಚಾಲೆ ಆಡಿದ್ದ ಮಳೆ ಜುಲೈ ವೇಳೆಗೆ ರುದ್ರ ತಾಂಡವವೇ ಆಡಿಬಿಡ್ತು. ಇದರಿಂದ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸಿದ್ವು. ಈಗ ಮಳೆ ಏನೋ ಕಡಿಮೆಯಾಗಿದೆ, ಆದರೆ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಅದು ಮಾಡಿ ಹೋಗಿರುವ ಅವಾಂತರಗಳು ಮಾತ್ರ ಕಮ್ಮಿಯಾಗ್ತಿಲ್ಲ. ಕೃಷ್ಣಾ ನದಿ ಅಬ್ಬರ ಇದೀಗ ಸಾಕಷ್ಟು ಉದ್ಯಮಿಗಳಿಗೂ ಕೂಡ ಹೊಡೆತವನ್ನ ಕೊಡ್ತಾ ಇರುವಂತದ್ದು. ಎತ್ತ ನೋಡಿದರತ್ತ ನೀರು, ಕೃಷ್ಣೆ ಒಡಲೊಳಗೆ ಹುದುಕಿ ಹೋಗಿರೋ ಇಟ್ಟಿಗೆ ಭಟ್ಟಿಗಳು, ನದಿ ಅಬ್ಬರಕ್ಕೆ ಕೊಚ್ಚಿ ಹೋಗಿರೋ ರಸ್ತೆ. ರಾಜ್ಯದಲ್ಲಿ ಮಳೆ ಅಬ್ಬರ ಕಡಿಮೆಯಾದ್ರೂ ಅವಾಂತರಗಳು ನಿಂತಿಲ್ಲ. ಮಳೆ ನಿಂತ್ರೂ ನಿಲ್ಲದ ಅವಾಂತರ. ಕೃಷ್ಣೆ ಒಡಲೊಳಗೆ ಕರಗಿದ ಇಟ್ಟಿಗೆ ಭಟ್ಟಿ. ನೀರೇ ನೀರು, ಎಲ್ಲಿ ನೋಡಿದ್ರೂ ಬರೀ ನೀರು. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆಯಿಂದ ಕೃಷ್ಣೆಯಲ್ಲಿ ಭಾರೀ ಪ್ರವಾಹ ಉಂಟಾಗಿದೆ. ಮಳೆ ಕಡಿಮೆಯಾದ್ರೂ ನದಿಯಲ್ಲಿ ನೀರಿನ ಮಟ್ಟ ಮಾತ್ರ ಕಡಿಮೆಯಾಗ್ತಿಲ್ಲ. ಕೃಷ್ಣೆಯ ಅಬ್ಬರಕ್ಕೆ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ 50ಕ್ಕೂ ಹೆಚ್ಚು ಇಟ್ಟಿಗೆ ಭಟ್ಟಿಗಳು ಮುಳುಗಿ ಹೋಗಿದ್ದು, ಇಟ್ಟಿಗೆಗಳು ನೀರಲ್ಲಿ ಕರಗಿ ಹೋಗೋ ಆತಂಕ ಎದುರಾಗಿದೆ. ಮುಖ್ಯವಾಗಿ ಈ ಒಂದು ನದಿ ಪ್ರವಾಹಕ್ಕೆ ಸಾಕಷ್ಟು ವ್ಯಾಪಾರಸ್ಥರು ಕೂಡ ನಲುಗ್ತಾ ಇರುವಂಥದ್ದು. ನಾನೀಗ ಈ ಒಂದು ಮಾಂಜರಿ ಗ್ರಾಮದ ಹೊರವಲಯದಲ್ಲಿರುವಂತಹ ಇಟ್ಟಿಗೆ ಭಟ್ಟಿಗಳ ಮುಂಭಾಗದಲ್ಲೇ ಇದ್ದೇನೆ. ಇಲ್ಲಿನ ಪರಿಸ್ಥಿತಿಯನ್ನು ನೋಡಬಹುದಾಗಿದೆ. ಯಾವ ರೀತಿಯಾಗಿ ಇಲ್ಲಿ ಸಾಕಷ್ಟು ನದಿ ಪಕ್ಕದಲ್ಲಿರುವಂಥ ಕಾರಣಕ್ಕಾಗಿ ಇಟ್ಟಿಗೆ ಬಟ್ಟೆಯ ಉದ್ಯಮವನ್ನು ಇಲ್ಲಿ ನಡೆಸಲಾಗ್ತಾ ಇತ್ತು. ಆದರೆ ಇದೀಗ ಆ ಒಂದು ನದಿ ನೀರು ಬಂದು ಕಂಪ್ಲೀಟಾಗಿ ಈ ಒಂದು ಬಟ್ಟಿಗಳು ಎಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು. ಮಲಪ್ರಭೆಯಲ್ಲಿ ಕೊಚ್ಚಿ ಹೋದ ಗೋವನಕೊಪ್ಪ ರಸ್ತೆ. ಒಂದ್ ಕಡೆ ಕೃಷ್ಣೆ ಅಬ್ಬರಿಸ್ತಾ ಇದ್ರೆ, ಇತ್ತ ಬಾಗಲಕೋಟೆಯಲ್ಲಿ ಮಲಪ್ರಭೆ ಕೂಡ ತನ್ನ ವಿಸ್ತಾರ ಹೆಚ್ಚು ಮಾಡಿಕೊಂಡಿದ್ದಾಳೆ. ಬಾದಾಮಿ ತಾಲೂಕಿನ ಗೋವನಗೊಪ್ಪ ಗ್ರಾಮದ ರಸ್ತೆ ಕೊಚ್ಕೊಂಡು ಹೋಗಿದ್ದು, ಕಳಪೆ ಕಾಮಗಾರಿ ಆರೋಪ ಕೇಳಿಬಂದಿದೆ. ಮಡಿಕೇರಿಯ ಮಂಗಳಾದೇವಿ ನಗರದಲ್ಲಿ ಕಳೆದ ವರ್ಷ ವಿಲ್ಲಾ ಕಾಟೇಜ್ ಮಾಡಲು ಆಂಧ್ರದ ಉದ್ಯಮಿಗಳು ನೆಲ ಅಗೆದು ಮರಗಳನ್ನ ನಾಶ ಮಾಡಿದ್ರು. ಇದೀಗ ಈ ಸ್ಥಳದಲ್ಲಿ ಗುಡ್ಡ ಕುಸಿತವಾಗಿದ್ದು, ಮನೆಗಳು ಕೊಚ್ಕೊಂಡು ಹೋಗೋ ಆತಂಕ ಎದುರಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಹಾವೇರಿಯ ಬ್ಯಾಡಗಿಯಲ್ಲಿ ರಸ್ತೆ ಅಗಲೀಕರಣಕ್ಕೆ ಆಗ್ರಹಿಸಿ ಕೆಸರು ನೀರಲ್ಲಿ ಹೊರಳಾಡಿ ಪ್ರತಿಭಟನೆ ನಡೆಸಲಾಗಿತ್ತು. ಆದರೆ ಈ ಬಗ್ಗೆ ಇನ್ನೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಇದೀಗ ದೇವಗಿರಿ ರಸ್ತೆ ಕೂಡ ಸಂಪೂರ್ಣವಾಗಿ ಹಾಳಾಗಿದ್ದು, ಗುಂಡಿ ತುಂಬಿದ ರಸ್ತೆಯಲ್ಲಿ ಜನ ಸರ್ಕಸ್ ಮಾಡ್ತಿದ್ದಾರೆ. ನೀರು ತುಂಬಿದ ರಸ್ತೆ ಗುಂಡಿಯಲ್ಲಿ ಭತ್ತ ನಾಟಿ. ಇತ್ತ ದಾವಣಗೆರೆಯಲ್ಲೂ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಕಾರಣದಿಂದಾಗಿ ರಸ್ತೆಗಳು ಹಾಳಾಗಿವೆ. ಚನ್ನಗಿರಿ ತಾಲೂಕಿನ ನವಲೇಹಾಳ ಗ್ರಾಮಸ್ಥರು ಗುಂಡಿ ಬಿದ್ದ ರಸ್ತೆಯಲ್ಲಿ ನಾಟಿ ಮಾಡಿ ಜನಪ್ರತಿನಿಧಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಇನ್ನು ಪದೇ ಪದೇ ಗುಡ್ಡ ಕುಸಿತದಿಂದಾಗಿ ಚಿಕ್ಕಮಗಳೂರಿನಲ್ಲಿ ಪ್ರವಾಸೋದ್ಯಮಕ್ಕೆ ಹೊಡೆತ ಬಿದ್ದಿದೆ. ಇದರ ಮಧ್ಯೆ ಇದೇ ಆಗಸ್ಟ್ 15ರಿಂದ ಪ್ರವಾಸಿಗರ ಎಂಟ್ರಿಗೆ ಜಿಲ್ಲಾಡಳಿತ ಗ್ರೀನ್ ಸಿಗ್ನಲ್ ನೀಡಿದ್ದು, ಪ್ರವಾಸಿಗರು ಕಾಫಿ ನಾಡಿಗೆ ಎಂಟ್ರಿ ಕೊಡಬಹುದಾಗಿದೆ. ಬ್ಯೂರೋ ರಿಪೋರ್ಟ್, TV9.